ಸರ್ ನರಸಿಂಹಯ್ಯ ನೀವೇನಾ? ನಾನೇ. ತೊಗೊಳ್ಳಿ ಸರ್, ಇಲ್ಲೊಂದು ಸೈನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ಗೆ ಯಾರು ಕಳಿಸ್ತಾರೆ ಪೋಸ್ಟು? ಏನ್ರಿ ಅದು? ಯಾರೋ ಲೆಟ್ರ್ ಕಳಿಸಿರಲ್ಲ ಅಂತ ನೋಡ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ಇಂಥ ಕೆಲಸ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನ್ರಿ ಹೇಳ್ತಾ ಇದ್ದೀರಾ? ಯಾರು ಕಳ್ಸಿರೋದದು? ನಿನ್ ಮುದ್ದಿನ ನಾದ್ನಿ ಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದೀನಿ. ಅವಳನ್ನ ಮಾತಾಡ್ಸೋದು ಬೇಡ ಅಂತ ದೂರ ಇದ್ದೆ. ನೀನೇ ಮಾತಾಡ್ಸು ಅಂತ ಪೀಡಿಸಿ ಮಾತಾಡ್ಸೋದಕ್ಕೆ ಸರಿಯಾಗಿ ಮಾಡಿ ಕಳ್ಸಿದ್ರೆ ನೋಡು. ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಆ ಲೆಟ್ರಲ್ಲಿ ಏನ್ ಕಳ್ಸಿದಾಳೆ? ಇದು ಸಮಾಧಾನದ ಪತ್ರ ಅಲ್ಲ, ಸಮಭಾಗದ ಪತ್ರ. ದುಡ್ಡನ್ನ ವಾಪಸ್ ಕಳಿಸಿ ನಾಟಕ ಮಾಡಿದಾಳೆ. ಇಷ್ಟು ದಿನ ಆಸ್ತಿ ಬೇಡ ಅಂತಿದ್ಲು, ಈಗ ಆಸ್ತಿಲಿ ಅರ್ಧ ಪಾಲ್ ಬೇಕು ಅಂತ ಲಾಯರ್ ನೋಟಿಸ್ ಕಳಿಸಿದಾಳೆ. ಲಕ್ಷ್ಮಿ ಅಂತವಳಲ್ಲ. ಹೌದಾ? ಹಾಗಾದ್ರೆ ಪತ್ರದಲ್ಲಿ ಅವಳದೇ ಸೈನ್ ಮಾಡಿ ಲಾಯರ್ ನೋಟಿಸ್ ಕಳಿಸಿರೋ ಸುಳ್ಳ? ನೋಡು. ಜನ್ಮಕ್ಕೆ ಆಗ್ಲೇ ಅರ್ಧ ಆಸ್ತಿ ಬೇಕು ಅಂತ ಕೇಳಿದಿದ್ರೆ ಬಿಸಾಕ್ತಾ ಇದ್ದೆ. ಅವ್ನು ಯಾವನ್ನ ಕಟ್ಕೊಂಡೋಗಿ ನಮ್ಮನೆ ಮಾನ ಮರ್ಯಾದೆ ಅರ್ಥ ಕಳೆದ್ಬಿಟ್ಲು. ಈಗ ನೋಟಿಸ್ ಕಳಿಸಿ ಪೂರ್ತಿ ಕಡಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ನೋಡಿ, ಸ್ವಲ್ಪ ಸಮಾಧಾನವಾಗಿರಿ. ಇಲ್ಲೇನೋ ತಪ್ಪಾಗಿದೆ. ಲಕ್ಷ್ಮಿ ಇಂಥ ಕೆಲಸ ಮಾಡ್ತಾಳೆ ಅಂತ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಆದ್ರೆ ನನಗೆ ನಂಬಿಕೆ ಇದೆ, ಅವಳು ಇಂಥ ಕೆಲಸ ಮಾಡೋಳೆ. ಅಪ್ಪ ಅಪ್ಪ ನೋಡ್ದಿಯಪ್ಪ ನಿನ್ನ ಮಗಳನ್ನ? ಅವಳಿಗೆ ನಮ್ಮ ಪ್ರೀತಿ ವಿಶ್ವಾಸ ಸಂಬಂಧ ಯಾವುದೂ ಬೇಡವಂತೆ, ಆಸ್ತಿಲಿ ಅರ್ಧ ಭಾಗ ಬೇಕಂತೆ. ಅದು ಹೇಗೆ ಅರ್ಧ ಆಸ್ತಿ ತಗೊಳ್ತಾಳೋ ನೋಡ್ತೀನಿ. ಈ ನರಸಿಂಹ ಬದುಕಿರೋವರೆಗೂ ಅವಳಿಗೆ ಅಂಗೈಯಾಗಲೇ ಜಾಗ ಸಿಗಲ್ಲ.